ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ಮೂಲದ 50 ವರ್ಷದ ಮಹಿಳೆ ಸಾವನ್ನಪ್ಪಿರುವಂತದ್ದು ಇದೀಗ ಇಡೀ ರಾಜ್ಯ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆತಂಕಕಾರಿಯಾಗಿರುವಂತಹ ಭಯ ಆತಂಕದ ಬೆಳವಣಿಗೆ ಇದು. ಕೊರೋನಾ ಮಹಾಮಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿರುವಂತದ್ದು ಬಂಟ್ವಾಳ ಮೂಲದ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಇಂದು ನಡೆದಿದೆ. ಬಂಟ್ವಾಳದ ಮೂಲದ ಮಹಿಳೆ ಕೋವಿಡ್-19 ಸೋಂಕು ಪಾಸಿಟಿವ್ ದೃಢಪಟ್ಟಿರುವಂತದ್ದು. ಇದೀಗ ಆ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಇದೀಗ ರಾಜ್ಯದಲ್ಲೂ ಕೂಡ ಕರಾವಳಿ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಒಂದು ತಲೆಬಿಸಿಯಾಗಿರುವಂತಹ ಪ್ರಕರಣ. ಎಲ್ಲೋ ಒಂದ್ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಸೇಫ್ ಝೋನ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಏಕಾಏಕಿ ಇಂತಹ ಈ ಒಂದು ಸಾವಿನ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ನಿದ್ದೆಗೆಡಿಸಿರುವಂತದ್ದು ಮಾತ್ರ ಸುಳ್ಳಲ್ಲ. ಮಂಗಳೂರಿನ ವೆಲ್ಲಾಕ್ ಕೋವಿಡ್ ಆಸ್ಪತ್ರೆಯಲ್ಲಿ ಮಹಿಳೆ ಸಾವನ್ನಪ್ಪಿರುವಂತದ್ದು. ಮಂಗಳೂರಿನ ವೆಲ್ಲಾಕ್ ಕೋವಿಡ್ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಬಂಟ್ವಾಳ ಮೂಲದ 45 ವರ್ಷದ ಮಹಿಳೆ ಬಂಟ್ವಾಳ ಮೂಲದ 45 ವರ್ಷದ ಮಹಿಳೆಗೆ ಉಸಿರಾಟದ ತೊಂದರೆಯಿಂದ ನಿನ್ನೆ ಬಂಟ್ವಾಳ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ ಅಲ್ಲಿಂದ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಕೋವಿಡ್ ಪರೀಕ್ಷೆಗಾಗಿ ನಿನ್ನೆ ಮಂಗಳೂರು ಕೋವಿಡ್ ಆಸ್ಪತ್ರೆಗೆ ಅಂದ್ರೆ ವೆಲ್ಲಾಕ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಬಳಿಕ ಮಹಿಳೆಯ ಥ್ರೋಟ್ ಸ್ಕ್ವಾಬ್ ಅನ್ನ ನಿನ್ನೆಯೇ ತೆಗೆದು ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಇಂದು ಬೆಳಿಗ್ಗೆ ತೀವ್ರ ಉಸಿರಾಟ ಇತ್ತು. ತೀವ್ರ ಉಸಿರಾಟದ ತೊಂದರೆಯಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಯಾಂಪಲ್ ಟೆಸ್ಟ್ ವರದಿ ಬರಬೇಕಾಗಿತ್ತು. ಇದೀಗ ಸ್ಯಾಂಪಲ್ ಟೆಸ್ಟ್ ವರದಿಯೂ ಕೂಡ ಬಂದಿದೆ. ಸ್ಯಾಂಪಲ್ ಟೆಸ್ಟ್ ವರದಿ ಬರುವ ಮೊದಲೇ ಸಾವನ್ನಪ್ಪಿರುವಂತಹ ಮಹಿಳೆ. ಇದೀಗ ಬಂದ ವರದಿಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಇದಾಗಿದೆ. ಕೊರೋನಾ ಪಾಸಿಟಿವ್ ಬಂದಿದ್ದು ಇದೀಗ ಇಡೀ ಬಂಟ್ವಾಳ ಗ್ರಾಮವನ್ನ ಕ್ವಾರಂಟೈನ್ ಆಗುವಂತಹ ಒಂದು ಸಾಧ್ಯತೆಗಳಿವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂದು ಬೆಳಗ್ಗೆ ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇರುವಂತಹ ಮಹಿಳೆ 45 ವರ್ಷದ ಮಹಿಳೆ ಇವರು. ಇದೀಗ ಬಂಟ್ವಾಳ ಗ್ರಾಮ ಏನಿದೆ ಆತಂಕದಲ್ಲಿರುವಂತಹ ಬಂಟ್ವಾಳ ಗ್ರಾಮದ ಜನರು ಮಾತ್ರ ಅಲ್ಲ, ಇಡೀ ಕರಾವಳಿ ಭಾಗವೇ ಆತಂಕದಲ್ಲಿದೆ, ಗೊಂದಲದಲ್ಲಿದೆ. ಮುಂದೇನಾಗುತ್ತೆ ಅನ್ನುವಂತಹ ಗೊಂದಲ ಆತಂಕ ಎಲ್ಲವೂ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿಯಾಗಿರುವಂತಹ ಹಿರಿಯ ಪತ್ರಕರ್ತರು ಹೇಮಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್ ಅವರೇ ನಮಸ್ತೆ. ನಮಸ್ತೆ ನಿತಿನ್. ಸದ್ಯದ ಈ ಸುದ್ದಿ ಭಯಾನಕವಾಗಿರುವಂತಹ ಗಂಭೀರ ಆತಂಕ ಎಲ್ಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರುವಂತಹ ಈ ಒಂದು ಸುದ್ದಿ ಏಕಾಏಕಿ ದಕ್ಷಿಣ ಕನ್ನಡ ಜಿಲ್ಲೆ ಸೇಫ್ ಝೋನ್ ಅಲ್ಲಿ ಇದೆ ಅಥವಾ ಎಲ್ಲವೂ ಕೂಡ ಕಂಟ್ರೋಲ್ ಆಗ್ತಾ ಇದೆ, ಹತೋಟಿಯಲ್ಲಿ ಆಗ್ತಾ ಇದೆ, ಬರ್ತಾ ಇದೆ ಅಂತ ಬಂದಾಗ ಸಂದರ್ಭದಲ್ಲಿ ಈ ಒಂದು ಸಾವಿನ ಸುದ್ದಿ ಏನಿದೆ ಸಿಡಿಲು ಬಡದಂತಹ ಸುದ್ದಿ. ಎಸ್ ಹೇಮಂತ್ ಅವರು, ಇದೊಂದು ಆತಂಕಕಾರ ಮತ್ತೆ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 12-13 ದಿನಗಳ ಅಷ್ಟೇನು ಯಾವುದೇ ಕೊರೋನಾ ಪಾಸಿಟಿವ್ ಕೇಸಸ್ಗಳು ದಾಖಲಾಗಿರ್ಲಿಲ್ಲ, ಬೆಳಕಿಗೆ ಬಂದಿರ್ಲಿಲ್ಲ. ಆದ್ರೆ ಮೊನ್ನೆಯಿಂದ ಒಂದು ಕೇಸ್, ಒಂದು ಡೆಲ್ಲಿಯಿಂದ ಬಂದ ನ್ಯಾಯವಾದಿ ಒಬ್ರು ಪಾಸಿಟಿವ್ ಆದದ್ದು ಅಂತ ಒಂದು ಕೇಸ್ ಬೆಳಕಿಗೆ ಬಂದಿತ್ತು. ಆದ್ರೆ ಇಂದು ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿ ಈಗ ಬಯಲಾಗಿದೆ. ಏನಂದ್ರೆ ಬಂಟ್ವಾಳದ 50 ವರ್ಷದ ಮಹಿಳೆಯೊಬ್ರು ಉಸಿರಾಟ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರು ಇಂದು ಮಧ್ಯಾಹ್ನ ತಮ್ಮ ಕೊನೆ ಉಸಿರೆಳೆದಿದ್ದಾರೆ. ಆದ್ರೆ ಅವ್ರನ್ನ ನಿನ್ನೆ ಅವರ ಗಂಟಲು ದ್ರವವನ್ನ ಟೆಸ್ಟ್ಗೆ ಕಳಿಸಲಾಗಿತ್ತು. ಆದ್ರೆ ಈಗ ಆ ವರದಿ ಬಂದಿದ್ದು ಮಹಿಳೆ ಸಾವಾಗಿರುವುದು ಕೊರೋನಾದಿಂದನೇ ಅನ್ನೋ ಒಂದು ಬಂದಿದೆ, ಕೊರೋನಾ ಪಾಸಿಟಿವ್ ಬಂದಿದೆ, ಅವರ ಸಾವಿಗೆ ಕೊರೋನಾವೇ ಕಾರಣ ಅನ್ನುವ ಒಂದು ಮಾಹಿತಿ ಬಂದಿದೆ. ಆದ್ರೆ ಇದು ಈವರೆಗೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಇನ್ನಷ್ಟೇ ಇದರ ಅಧಿಕೃತ ಘೋಷಣೆ ಮಾಡಬೇಕಾಗಿದೆ ನಿತಿನ್. ಅದೇ ರೀತಿ ಗಮನಿಸಬೇಕಾಗಿರುವಂತಹ ಅಂಶ, ಆ ಮಹಿಳೆಗೆ 50 ವರ್ಷ ವಯಸ್ಸಾಗಿತ್ತು. ಅದೇ ರೀತಿ ಆ ಮಹಿಳೆ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಈ ನಿಟ್ಟಿನಲ್ಲಿ ಅವರು ತಾಲೂಕು ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗುತ್ತೆ. ತದನಂತರ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ
ತದನಂತರ ಈಗಿನ ಒಂದು ಸರ್ಕಾರದ ಒಂದು ರೂಲ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಕೋವಿಡ್ ಆಸ್ಪತ್ರೆಗೆ ಗಂಟಲ ದ್ರವವನ್ನು ಪರೀಕ್ಷೆಗೆ ತೆಗೆದುಕೊಳ್ಳುವಂಥದ್ದು, ಈ ಸಂದರ್ಭ ಕೋವಿಡ್ ಆಸ್ಪತ್ರೆಗೆ ಅವರು ದಾಖಲಾಗ್ತಾರೆ. ಆದರೆ ಏಕಾಏಕಿ ಇವತ್ತು ಬೆಳಿಗ್ಗೆ ತೀವ್ರ ಉಸಿರಾಟದ ತೊಂದರೆಯಾಗುತ್ತೆ, ಮಹಿಳೆ ಸಾವನ್ನಪ್ತಾರೆ ಅಂತ ಬಂದಾಗ ದೊಡ್ಡ ಮಟ್ಟದ ಸುದ್ದಿ, ಎಲ್ಲೊಂದು ಕಡೆ ಆತಂಕ, ಗಂಭೀರತೆ ಎಲ್ಲವೂ ಕೂಡ ಇರುವಂಥದ್ದು. ಏಕಾಏಕಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಾಗುತ್ತೆ ಅಂತ ಬಂದಾಗ ಏನ್ ಕಾರಣ ಆಗಿರ್ಬೋದು ಅಂದ್ರೆ, ಎಲ್ಲೋ ಒಂದ್ ಕಡೆ ಪ್ರಾಥಮಿಕ ವರದಿಯಲ್ಲಿ, ಪ್ರಾಥಮಿಕ ಹಂತದಲ್ಲಿ ಎಲ್ಲವೂ ಕೂಡ ಗೋಚರ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ನಡೀತಾ ಇರುತ್ತೆ, ಜಿಲ್ಲಾಡಳಿತ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುತ್ತೆ. ಆದರೆ ಈ ಒಂದು ಪ್ರಕರಣ ಬಂದಾಗ, ಡೆತ್ ಲೆವೆಲ್ಗೆ ಹೋಗಿದೆ ಅಂತ ಬಂದಾಗ ಏನು ಪ್ರಶ್ನೆ ಮಾಡ್ಬೋದು, ಏನ್ ಹೇಳ್ತೀರಾ ಅಂತ ಹೇಳಿ? ನಿತಿನ್, ಈ ಯಾರು ಈಗ ಸಾವಪ್ಪಿದ್ದಾರೆ ಅವರಿಗೆ ಕಳೆದ 10 ವರ್ಷಗಳಿಂದ ಉಸಿರಾಟದ ತೊಂದರೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ತೀವ್ರ ಉಸಿರಾಟ ತೊಂದರೆಯಿಂದ ಬಳಲ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಅವರನ್ನ ಕರೆತರಲಾಗಿತ್ತು. ಆದ್ರೆ ಅಲ್ಲಿಯ ವೈದ್ಯರು ಏನು ಹೇಳಿದ್ರು ಅಂತ, ಇವರಿಗೆ ಉಸಿರಾಟದ ತೊಂದರೆ ಇರುವ ಕಾರಣ ಅವರನ್ನು ಫಸ್ಟ್ ಇದು ಕೊರೋನಾ ಟೆಸ್ಟ್ ಮಾಡಿಸ್ಬೇಕು ಅಂತ ಅವರನ್ನ ವೆನ್ಲಾಕ್ ಹಾಸ್ಪಿಟ್ಲಿಗೆ ಕಳಿಸಿರ್ತಾರೆ. ಆದ್ರೆ ಅಲ್ಲಿ ಅವರನ್ನ ದಾಖಲಾಗಿ ಅವರು ಆ ಉಸಿರಾಟದ ತೊಂದರೆ ಹೆಚ್ಚಾಗಿ ಇಂದು ಮಧ್ಯಾಹ್ನ ಅವರು ಕೊನೆಯುಸಿರೆಳೆದಿದ್ದಾರೆ. ಆದ್ರೆ ಅದಕ್ಕಿಂತ ಮೊದಲು ಅವರನ್ನ ಟೆಸ್ಟ್ ಮಾಡಿದಾಗ ಅವರ ಗಂಟಲು ದ್ರವವನ್ನ ಟೆಸ್ಟ್ಗೆ ಕಳಿಸಲಾಗಿತ್ತು. ಅವರ ಡೆತ್ ಆದ ನಂತರ ಈಗ ಅವ್ರದ್ದು ಈ ವರದಿ ಬಂದಿದೆ, ಅದರಲ್ಲಿ ಕೊರೋನಾ ಪಾಸಿಟಿವ್ ಅನ್ನುವ ಒಂದು ಮಾಹಿತಿ ಬಯಲಾಗಿದೆ. ಆದ್ರೆ ಅವರಿಗೆ ಇಲ್ಲಿವರೆಗೆ ಹೇಗಿತ್ತು ಅಂತ ಹೇಳಿದ್ರೆ, ಕೊರೋನಾ ಈಗ ಹೊರದೇಶದಿಂದ ಬಂದವರಿಗೆ ಅವರ ಫಸ್ಟ್ ಟಚ್ ಅಥವಾ ಸೆಕೆಂಡ್ ಟಚ್ ಅಲ್ಲಿ ಕೊರೋನಾ ಪಾಸಿಟಿವ್ ಸೋಂಕು ಹರಡಿರುವಂತದ್ದು, ಅಥವಾ ಡೆಲ್ಲಿಯ ತಬ್ಲಿಕಿ ಜಮಾತಿಂದ ಬಂದ ಅವರಿಂದ ಹರಡಿರುವಂತದ್ದು. ಅದೇ ತರ ಯಾರಾದ್ರೂ ಕೊರೋನಾ ಪಾಸಿಟಿವ್ ಇದ್ದವರು ಅವರ ಟಚ್ ಇಂದ, ಸೆಕೆಂಡ್ ಟಚ್ ಅಥವಾ ಪ್ರಾಥಮಿಕ ಸಂಪರ್ಕದಿಂದ ಈ ಕೊರೋನಾ ಸೋಂಕು ಹರಡುವ ಒಂದು ಮಾಹಿತಿ ಎಲ್ಲರಿಗೂ ಇತ್ತು. ಯಾಕಂದ್ರೆ ಯಾವ ರೀತಿ ಹರಡುತ್ತೆ ಅನ್ನೋದು ಒಂದು ಗೊತ್ತಾಗಿತ್ತು. ಆದ್ರೆ ಇಲ್ಲಿ ಯಾವ ರೀತಿ ಇದೊಂದು ಹರಡಿದೆ ಅಥವಾ ಕೇಸ್ ಸ್ಟಡಿ ಈಗ ಆಗ್ತಾ ಇದೆ ಅಷ್ಟೇ. ಹೇಮಂತ್ ಅವರೇ, ಹಾಗಾದ್ರೆ ಈ ಮಹಿಳೆ ಎಲ್ಲೊಂದು ಟ್ರಾವೆಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಈ ಮಹಿಳೆ ಹೊರದೇಶಕ್ಕೆ ಹೋಗಿ ಬಂದಿರುವಂತದ್ದು ಟ್ರಾವೆಲ್ ಹಿಸ್ಟ್ರಿಗಳಲ್ಲಿ ಇಲ್ಲ. ಹಾಗಾದ್ರೆ ಈ ಮಹಿಳೆಗೆ ಈ ಸೋಂಕು ತಗುಲಿದೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ 3ನೇ ಹಂತಕ್ಕೆ ನಾವು ಹೋಗ್ತಾ ಇದೀಯಾ? ಈ ಭಯಾನಕವಾಗಿರುವಂತಹ ಹಂತ ಏನಿದೆ, ಒಂದ್ ವೇಳೆ ಆ ತರದ್ ಏನಾದ್ರೂ, ಈಗ ಟ್ರಾವೆಲ್ ಹಿಸ್ಟ್ರಿ ಅಂತೂ ಇಲ್ಲ, ಕೇಸ್ ಹಿಸ್ಟ್ರಿಯನ್ನ ಅವರು ಇದ್ ಮಾಡ್ತಾ ಇದ್ದಾರೆ, ಸ್ಟಡಿ ಮಾಡ್ತಾರೆ. ಯಾಕಂದ್ರೆ ಅವರ ಹಸ್ಬೆಂಡ್ ಯಾರಿದ್ದಾರೆ ಅವರು ಕೇಬಲ್ ವೃತ್ತಿಗೆ ಸಂಬಂಧಪಟ್ಟವರು. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಏನಾದ್ರು ಅಲ್ಲಿಂದ ಬಂದಿದ್ಯಾ, ಅಲ್ಲಿಂದ ಯಾರಾದ್ರೂ ಪಾಸಿಟಿವ್ ಇದ್ದವರಿಗೆ ಅವರ ಸಂಪರ್ಕದಲ್ಲಿದ್ದು ಅವರಿಗೆ ಹರಡಿದ್ಯಾ, ಅಥವಾ ಇಲ್ಲಿಂದ ಬೇರೆಯವರಿಗೆ, ಅವರ ಅಕ್ಕಪಕ್ಕದ ಮನೆಯವರಿಗೆ ಏನಾದ್ರು ಹರಡಿದ್ಯಾ ಅನ್ನೋ ಈಗ ನೋಡ್ಬೇಕಾಗಿದೆ. ಒಂದ್ ವೇಳೆ ಆ ತರದ್ದೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಇದು ಕಮ್ಯುನಿಟಿ ಸ್ಪ್ರೆಡ್ ಅಂತಾನೆ ಹೇಳ್ಬೋದು, 3ನೇ ಹಂತಕ್ಕೆ ತಲುಪಿದೆ ಅನ್ನುವ ಒಂದು ಆತಂಕದ ವಿಚಾರ ಆಗುತ್ತೆ ನಿತಿನ್. ಓಕೆ, 3ನೇ ಹಂತಕ್ಕೆ ತಲುಪುವ ವಿಷಯ ಅಂತ ಬಂದಾಗ ಎಲ್ಲೊಂದ್ ಕಡೆ ಗಂಭೀರವಾಗಿರುವಂತಹ ಮತ್ತು ಆತಂಕವಾಗಿರುವಂತಹ ಬೆಳವಣಿಗೆ. ಹಾಗಾದ್ರೆ ಟ್ರಾವೆಲ್ ಹಿಸ್ಟ್ರಿ ಅಥವಾ ಪ್ರಥಮವಾಗಿರುವಂತಹ ಟ್ರಾವೆಲ್ ಹಿಸ್ಟ್ರಿ ಈ ಒಂದು ಲೆವೆಲ್ಗೆ ಹೋಗಿದೆ ಅಂತ ಬಂದಾಗ, ಮಹಿಳೆ ಸಾವನ್ನಪ್ತಾರೆ ಅಂತ ಬಂದಾಗ ಪ್ರಾಥಮಿಕ ಹಂತದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಎಷ್ಟೊತ್ತಿಗೆ ಕಲೆ ಹಾಕಿರಬಹುದು ಅಲ್ವಾ? ಮೇಜರ್ ಆಗಿರುವಂತಹ ಸೋರ್ಸ್ ಲೆವೆಲ್ ಯಾವ ಕಡೆಯಿಂದ ಬರ್ತಾ ಇದೆ ಅಂದ್ರೆ ಯಾತಕ್ಕೋಸ್ಕರ ಈ ಒಂದು ಸಮಸ್ಯೆಗೆ ಕಾರಣ ಆಗಿರಬಹುದು ಅನ್ನುವಂಥದ್ದು ಜಿಲ್ಲಾಡಳಿತ ಈ ಸಂದರ್ಭ ಗುರುತಿಸಿದ್ಯಾ? ಅಂದ್ರೆ ಇನ್ನೂ ಕೂಡ ಆಗಿಲ್ಲ ಅಂತ ಬಂದಾಗ ದಿಸ್ ಇಸ್ ಟೂ ಲೇಟ್ ಅಲ್ವಾ? ಇದು ದೊಡ್ಡ ಮಟ್ಟದ ಬೇಜವಾಬ್ದಾರಿ. ಎಲ್ಲೋ ಒಂದ್ ಕಡೆ ಸಾವನ್ನಪ್ಪಿರುವಂತಹ ಪ್ರಕರಣ ಬಂದಾಗ ದಿಸ್ ಇಸ್ ಟೂ ಲೇಟ್, ನೋ ಡೌಟ್ ಇನ್ ದಟ್. ಏನ್ ಹೇಳ್ತೀರಾ ಪ್ರಾಥಮಿಕ ವರದಿಯ ಪ್ರಕಾರ? ಈಗಾಗಲೇ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಚುರುಕಾದ ಕ್ರಮಗಳನ್ನ ಕೈಗೊಂಡಿದೆ. ಈಗಾಗಲೇ ಈ ಮಹಿಳೆಯ ಟ್ರಾವೆಲ್ ಹಿಸ್ಟ್ರಿ ಅಂತೂ ಇಲ್ಲ, ಆದ್ರೆ ಈಗ ಅದರ ಕೇಸ್ ಹಿಸ್ಟ್ರಿಯನ್ನ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಎಲ್ಲಿಂದ ಹರಡಿರ್ಬೋದು, ಯಾವ ಕಡೆಯಿಂದ ಬಂದಿರ್ಬೋದು, ಅವರಿಗೆ ಹಸ್ಬೆಂಡ್ ಇಂದ ಬಂದಿದ್ಯೋ ಅಥವಾ ಬೇರೆಯವರ ಸಂಪರ್ಕದಿಂದ ಏನಾದ್ರೂ ಪಾಸಿಟಿವ್ ಬಂದಿದ್ಯಾ, ಅಥವಾ ಮನೆಯ ಸುತ್ತಮುತ್ತಲ ಜನರೊಟ್ಟಿಗೆ ಅವ್ರದ್ದು ಮಿಂಗಲ್ ಆಗಿದ್ರ, ಅವರ ಸಂಪರ್ಕದಲ್ಲಿದ್ರ, ಅವ್ರಿಗೆ ಏನಾದ್ರೂ ಬಂದಿದ್ಯಾ, ಅಥವಾ ಹಸ್ಬೆಂಡ್ ಯಾರಾದ್ರೂ ಮನೆಗೆ ಕೇಬಲ್ ಲೈನ್ ಅಲ್ಲಿ ಇದ್ದ ಕಾರಣ ಅವರಿಗೆ ಯಾರಾದ್ರೂ ಸಂಪರ್ಕದಿಂದ ಇದು ಪಾಸಿಟಿವ್ ಬಂದಿದೆ, ಅವರ ಹಸ್ಬೆಂಡ್ ಅನ್ನು ಕೂಡ ಟೆಸ್ಟ್ ಮಾಡ್ಬೇಕಾಗುತ್ತೆ. ಅದಲ್ಲದೆ ಕೆಲವು ತಿಂಗಳುಗಳ ಹಿಂದೆ ಅವರ ಮಗ ಕೂಡ ಹೊರದೇಶಕ್ಕೆ ಹೋಗಿದ್ರು, ಅವರ ಮನೆಗೆ ಬಂದಿದ್ರು, ಕೆಲವರು ಹೊರದೇಶದಿಂದ ಬಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಆದ್ರೆ ಇದರಿಂದ ಹರಡಿರುತ್ತೆ ಅನ್ನೋ ಒಂದು, ಈಗ ಕೊರೋನಾ ಬಂದಿದೆ ಅನ್ನುವ ಒಂದು ಮಾಹಿತಿ ಇನ್ನೂ ಲಭ್ಯವಾಗಲ್ಲ. ಈಗಷ್ಟೇ ಅದು ಸ್ಟಡಿ ಆಗ್ಬೇಕಷ್ಟೇ. ಆದ್ರೆ ಒಂದಂತ ಹೇಳಿದ್ರೆ 3ನೇ ಹಂತಕ್ಕೆ ತಲುಪಿದೆ ಅಂತ ಆದ್ರೆ ಅದು ಕಮ್ಯುನಿಟಿ ಸ್ಪ್ರೆಡ್ ಅಂತ ಹೇಳಿದ್ರೆ ಇಡೀ ಬಂಟ್ವಾಳವನ್ನ ಈಗ ಕ್ವಾರಂಟೈನ್ ಇಲ್ಲಿ ಇಡುವಂತಹ ಪ್ರಕ್ರಿಯೆ ಆಗಬಹುದು. ಆದ್ರೆ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ, ಅದ್ರ ಬಗ್ಗೆ ಈಗ ಸ್ಟಡಿ ನಡೀತಾ ಇದೆ. ಓಕೆ ಹೇಮಂತ್ ಅವರ, ಹಾಗಾದ್ರೆ ತಮ್ಮ ಮಾಹಿತಿಯ ಪ್ರಕಾರ ಆ ಮಹಿಳೆಯ ಮಗ ಹೊರದೇಶದಲ್ಲಿದ್ರು, ಅಲ್ಲಿಂದ ಬಂದಿದ್ರು ಅನ್ನುವಂಥದ್ದು ಎಲ್ಲೊಂದ್ ಕಡೆ ಮೇಲ್ನೋಟಕ್ಕೆ ಇದು ಕಾರಣವಾಗಿರಬಹುದು ಅನ್ನುವಂತಹ ಮಾತುಗಳು ಅಲ್ವಾ? ಅಂದ್ರೆ ಏಕಾಏಕಿ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ, ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅಂತ ಬಂದಾಗ ಭಯ, ಆತಂಕ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಎಲ್ಲೊಂದ್ ಕಡೆ ಅವರ ಮಗ ಹೊರದೇಶದಿಂದ ಬಂದಿದ್ದ
ಬಂದಿದ್ದಾರೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಈ ಸಂದರ್ಭಗಳಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ, ಅವರ ಮಗ ಹೇಗಿದ್ದಾರೆ, ಏನ್ ಕತೆ ಅನ್ನುವಂಥದ್ದು ಏನಾದ್ರೂ ಇದೆಯಾ? ಅಂದ್ರೆ ಲಾಸ್ಟ್ ಲೆವೆಲ್ಗೆ ಹೋಗಿದೆ, ಅವರು ಡೆತ್ ಆಗಿರುವ ತನಕ, ಅಲ್ಲಿ ಸಾವನ್ನಪ್ಪಿರುವಂತಹ ತನಕ ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತಕ್ಕೆ ಗುರುತಿಸಲಿಕ್ಕೆ ಆಗಲಿಲ್ಲ ಅಥವಾ ಅವರ ಮನೆಯವರು ಮುಂದೆ ಬರಲಿಲ್ಲ ಅಂತ ಬಂದಾಗ ಗಂಭೀರವಾಗಿರುವಂತಹ ಸಮಸ್ಯೆ ಇದು. 14-15 ದಿನಗಳು ಕಳೆದಾಗಿರುವಂತಹ ಸಮಸ್ಯೆ, ದೊಡ್ಡ ಮಟ್ಟದ ಸಮಸ್ಯೆ. ಎಸ್, ಏನ್ ಹೇಳ್ತೀರಾ? ಏನಂತ ಹೇಳಿದ್ರೆ ಅವರ ಮಗ ಈಗ ಕೆಲವು ತಿಂಗಳುಗಳ ಹಿಂದೆ ಅವರು ಹೊರದೇಶಕ್ಕೆ ಹೋಗಿ ಬಂದಿದ್ದಾರೆ ಅನ್ನುವ ಮಾಹಿತಿ ಇದೆ. ಆದ್ರೆ ಇತ್ತೀಚೆಗೆ ಕೊರೋನಾ ಹರಡುವಿಕೆ ಕೇವಲ ಮೂರು ತಿಂಗಳಿಂದ ಇತ್ತೀಚೆಗೆ ಅದು ಆರಂಭವಾದಂತಹ ಪ್ರಕ್ರಿಯೆ. ಆದ್ರೆ ಇವರು ಅದಕ್ಕಿಂತ ಮೊದಲೇ ವಿದೇಶಕ್ಕೆ ಹೋಗಿ ಬಂದಿದ್ರು ಅನ್ನುವ ಒಂದು ಮಾಹಿತಿ ಇದೆ. ಆದ್ರೆ ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಅವರ ಟ್ರಾವೆಲ್ ಹಿಸ್ಟ್ರಿ ಅಂತ ಗೊತ್ತೆ, ಅವ್ರ ಮನೆಗೆ ಯಾರು ಬಂದಿದ್ರು ಅನ್ನುವ ಬಗ್ಗೆ ಈಗ ಮಾಹಿತಿ ಕಲೆ ಹಾಕಲಾಗ್ತಿದೆ. ಒಂದ್ ವೇಳೆ ಈ ತರದ ಒಂದು ಪ್ರಕ್ರಿಯೆ ಏನಾದ್ರು ಆದ್ರೆ, ಅವರಿಂದನೇ ಹರಡಿದೆ ಅಂತ ಆದ್ರೆ ಇದು ಒಂದು ತುಂಬಾ ಆತಂಕದ ವಿಚಾರ. ಯಾಕಂದ್ರೆ ಅಲ್ಲಿ ಇಷ್ಟು ದಿನಗಳಿಂದ ಅವ್ರು ಯಾರೊಟ್ಟಿಗೆ ಸಂಪರ್ಕದಲ್ಲಿದ್ರು, ಎಲ್ಲೆಲ್ಲಿ ಹೋಗಿದ್ರು ಅನ್ನೋ ಒಂದು ಇಡೀ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕೋದು ಈಗ ಅಧಿಕಾರಿಗಳಿಗೊಂದು ತಲೆನೋವಿನ ಕೆಲಸ ಕೂಡ, ಮತ್ತೆ ಆತಂಕದ ವಿಚಾರ ಇಡೀ ಬಂಟ್ವಾಳಕ್ಕೆ, ದಕ್ಷಿಣ ಕನ್ನಡಕ್ಕೆ. ಯಾಕಂದ್ರೆ ದಕ್ಷಿಣ ಕನ್ನಡದಿಂದ, ಬಂಟ್ವಾಳದಿಂದ ಹಲವಾರು ಜನ ಮಂಗಳೂರು ಕಡೆನೋ ಅಥವಾ ಬೇರೆ ಜಿಲ್ಲೆ ಬೇರೆ ಬೇರೆ ಕಡೆ ಹೋಗ್ತಾರೆ ಬರ್ತಾರೆ. ಅವ್ರಿಗೇನಾದ್ರೂ ಈ ತರದ ಸ್ಪ್ರೆಡ್ ಆಗಿದೆಯಾ, ಸೋಂಕು ಅವರಿಂದ ಹರಡುವ ಭೀತಿ ಕೂಡ ಅಧಿಕಾರಿಗಳನ್ನ ಕಾಡ್ತಾ ಇದೆ ಈಗ. ಎಸ್, ಒಂದ್ ಕಡೆ ಹೇಮಂತ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಇಟ್ಟಿಸಿರು ಬಿಡುವಂತಹ ಪ್ರಕರಣ ಅಂತ ಹೇಳಿದ್ರೆ ಸೋಂಕಿತರ ಸಂಖ್ಯೆ ಇತ್ತು, ಅದೇ ರೀತಿ ಗುಣಮುಖಿತರ ಸಂಖ್ಯೆಯು ಕೂಡ ಜಾಸ್ತಿ ಆಗಿತ್ತು. ಗುಣಮುಖರಾಗ್ತಾ ಇದ್ರು ಎಲ್ಲರೂ ಕೂಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಕೆಲಸಗಳು ನಡೀತಾ ಇತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಈ ಸಂದರ್ಭಗಳಲ್ಲಿ ಈ ಒಂದು ಸಾವೇನಿದೆ ದೊಡ್ಡ ಮಟ್ಟದ ಗೊಂದಲ, ಆತಂಕ, ಚರ್ಚೆಗೆ ಈಡು ಮಾಡುವಂತದ್ದು. ಅಂದ್ರೆ ಇಷ್ಟು ದಿನ ಎಲ್ಲವೂ ಕೂಡ ಕೈಗೊಂಡಿರುವಂತಹ ಕಟ್ಟುನಿಟ್ಟಿನ ಕ್ರಮ ಏನಿದೆ, ಜಿಲ್ಲಾಡಳಿತದ ಕ್ರಮ ಏನಿದೆ, ಇವೆಲ್ಲವೂ ಕೂಡ ಇದರ ಮೂಲಕ ನೀರಿಗೆ ಹೋಮ ಮಾಡಿದಂತಾಗುವುದಿಲ್ಲವಾ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಅಗೇನ್ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಪೇಜ್ ಅನ್ನುವಂತಹ ಮಾತುಗಳು. ಇಂತಹ ಪ್ರಸಂಗ ಬರಬಹುದಾ ಅಥವಾ ಈಗಿನ ಪರಿಸ್ಥಿತಿ ಪರವಾಗಿಲ್ಲ ಅನ್ನುವಂಥದ್ದು ತಮ್ಮ ಭಾವನೆ ಹೇಗೆ? ನಿತಿನ್, ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ ಡೌನ್ ಅನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಾಗ್ತಿದೆ. ಆದ್ರೆ ಅದಕ್ಕೆ ಒಂದು 100 ಅಲ್ಲಿ ಒಂದು 90% ಮಾರ್ಕ್ಸ್ ಕೊಡ್ಬೋದು ಅಂತ ಹೇಳ್ಬೋದು. ಆದ್ರೆ 10% ಅಷ್ಟು ಅದು ಅಷ್ಟು ಬಿಗಿಯಾಗಿ ಆಗ್ತಾ ಇಲ್ಲ. ಆದ್ರೆ ಕಠಿಣ ಕ್ರಮಗಳಂತೂ ತಗೊಳ್ಳೇಬೇಕಾದಂತ ಈಗಿನ ಬೆಳವಣಿಗೆಗಳು ನೋಡಿದ್ರೆ ಮುಂಬರುವ ದಿನಗಳಲ್ಲಿ ನಾಳೆಯಿಂದನೇ ಆಗ್ಬಹುದು, ಕಠಿಣ ಕ್ರಮಗಳು ಜಾರಿಗೆ ಬರಬಹುದು, ತುಂಬಾ ಸ್ಟ್ರಿಕ್ಟ್ ಆಗಿ ಲಾಕ್ ಡೌನ್ ಆಗ್ಬಹುದು ಅಂತ. ಆದ್ರೆ ಇಷ್ಟು ಈಗ 12 ಜನ ಕೊರೋನಾ ಪಾಸಿಟಿವ್ ಆಗಿದ್ರು, ಅದರಲ್ಲಿ ಹೆಚ್ಚಿನ ಜನ ಈಗಾಗಲೇ ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅದರಲ್ಲಿ ಇದ್ರ ಬಿಡ್ಲಲ್ಲಿ ಒಂದು ಡೆತ್ ಆಗುತ್ತೆ ಅಂತ ಹೇಳಿದ್ರೆ ಅದೊಂದು ತುಂಬಾ ಆತಂಕದ ವಿಚಾರ. ಮೊದಲ ಡೆತ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದ್ರೆ ಇನ್ನುವರೆಗೂ ಅದು ಕೊರೋನಾದಿಂದನೇ ಆಗಿದೆ ಅನ್ನೋ ಒಂದು ಅಧಿಕೃತ ಮಾಹಿತಿ ಜಿಲ್ಲಾಡಳಿತ ಆಗ್ಲಿ ಆರೋಗ್ಯ ಇಲಾಖೆಯಿಂದ ಬಂದಿಲ್ಲ. ಅದ್ರ ಬಗ್ಗೆ ಒಂದು ಗೊಂದಲ ಕೂಡ ಇದೆ. ಒಂದು ವೇಳೆ ಅದು ಪಾಸಿಟಿವ್ ಅಂತ ಜಿಲ್ಲಾಡಳಿತ ಡಿಕ್ಲೇರ್ ಮಾಡುತ್ತೆ ಅಂತ ಆದ್ರೆ ಇದು ಒಂದು ಆತಂಕದ ವಿಚಾರ ಕೂಡ. ಮತ್ತೆ ಇನ್ನೊಂದು, ಮೊದ್ಲಿಂದನೇ ಆರಂಭ ಮಾಡ್ಬೇಕಾಗಿಲ್ಲ, ಈಗಾಗ್ಲೇ ಲಾಕ್ ಡೌನ್ ಇದೆ, ಅದು ಕಟ್ಟುನಿಟ್ಟಾಗಿ ಈಗ ಜಾರಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಓಕೆ, ಇದೇ ಲಾಕ್ ಡೌನ್ ಏನಿದೆ ಇದನ್ನೇ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ಕೊಂಡು ಹೋದ್ರೆ ಎಲ್ಲೋ ಒಂದ್ ಕಡೆ ಇದರಿಂದ ಹತೋಟಿಗೆ ಬರ್ಬೋದು, ಕಂಟ್ರೋಲ್ಗೆ ಬರ್ಬೋದು. ಅದೇ ರೀತಿ ಬಂಟ್ವಾಳ ಗ್ರಾಮ ಏನಿದೆ ಅದನ್ನು ಸಂಪೂರ್ಣವಾಗಿ ಕ್ವಾರಂಟೈನ್ ಈ ಸಂದರ್ಭಗಳಲ್ಲಿ ಮಾಡ್ಲೇಬೇಕಾಗುತ್ತೆ ಅಲ್ವಾ? ಹೌದು, ಕಟ್ಟುನಿಟ್ಟಾಗಿ ಅದು ಸೀಲ್ ಡೌನ್ ಮಾಡುವಂತ ಪ್ರಕ್ರಿಯೆ ಆಗ್ಬಹುದು ಅನ್ನುತ್ತೆ ಈಗ. ಓಕೆ, ಇನ್ನೊಂದ್ ಕಡೆ ರೋಗಿಗೆ COVID-19 ದೃಢಪಟ್ಟಿರುವಂತಹ ಹಿನ್ನೆಲೆ ಇವರ ಶವ ಸಂಸ್ಕಾರವನ್ನು ಕೂಡ ವೈದ್ಯಕೀಯ ಶಿಷ್ಟಾಚಾರದಂತೆ ನಡೆಸಲಾಗುವುದು ಅನ್ನುವಂತಹ ಮಾಹಿತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ನಡೆಯಲಿದೆ. ಜಿಲ್ಲಾಧಿಕಾರಿಗಳು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಇನ್ನು ವೈದ್ಯಕೀಯ ಶಿಷ್ಟಾಚಾರದಂತೆ ನಡೆಯುವಂತಹ ಒಂದು ಕೆಲಸ ಕಾರ್ಯಗಳು. ಇನ್ನು ಮುಂದಕ್ಕೆ ಬಂಟ್ವಾಳ ಗ್ರಾಮ ಎಂಟೈರ್ ಆಗಿ ಕ್ವಾರಂಟೈನ್ ಆಗುವಂತಹ ಸಾಧ್ಯತೆಗಳಿವೆ ಅಲ್ವಾ? ಎಸ್, ಧನ್ಯವಾದಗಳು ಹೇಮಂತ್ ಅವರೇ ತಮ್ಮೆಲ್ಲ ಮಾಹಿತಿಗೆ.